brought to you by Vigard. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ಈಗ ಕಿಡಿಕಾರಿದ್ದಾರೆ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿಸಿದ್ರು ಅನ್ನುವಂಥ ಆರೋಪಕ್ಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. TV9 ಜೊತೆ ಮಾತನಾಡಿರುವಂಥ ವಿಶೇಷವಾದಂಥ ಸಂದರ್ಶನದಲ್ಲಿ ಈ ಎಲ್ಲ ವಿಚಾರಗಳನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮಾಜಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ನೇರವಾಗಿ ಮಾತನಾಡ್ತಿದ್ದಾರೆ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿಸಿದ್ರು ಆರೋಪಕ್ಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರೀತಿ ವ್ಯವಸ್ಥೆಯಲ್ಲಿ DCM DKC ಇಲ್ವೇ ಇಲ್ಲ ಅಂತ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ, ಅವರ ಮನೆಯ ದೋಸೆಯಲ್ಲಿರೋ ತೂತು ಮುಚ್ಕೊಳ್ಳಿ ಅಂತ ಈಗ ಮಾತನ್ನು ಹೇಳ್ತಿದ್ದಾರೆ. ಇನ್ನು TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗಿತ್ತು. ದೇವೇಗೌಡರು ಕೂಡ ಇದೇ ಮಾತನ್ನು ಹೇಳಿದರು. 9 ವರ್ಷದ ಬಾಲಕಿನ ಕಿಡ್ನಾಪ್ ಮಾಡಿದರು DK ಶಿವಕುಮಾರ್ ಅಂತ. ಇಂಥ ಚಿಲ್ಲರೆ ಆರೋಪಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ DK ಶಿವಕುಮಾರ್ ಹೇಳಿದರು. ಈಗ DK ಸುರೇಶ್ ಕೂಡ ಇದೇ ವಿಚಾರವನ್ನು ಮಾತನಾಡಿದ್ದಾರೆ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ರೀತಿ ವ್ಯವಸ್ಥೆಯಲ್ಲಿ ನಾನು DCM DK ಶಿವಕುಮಾರ್ ಇಲ್ಲವೇ ಇಲ್ಲ, ಅವ್ರ ಮನೆಯ ದೋಸೆಯನ್ನು ಮೊದಲು ಮುಚ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇಬ್ಬರ ನಡುವಿನ ವಾಕ್ ಸಮರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಆಸ್ತಿ ಮಾಡಿಲ್ಲ ಸ್ವಾಮಿ, ನೀವು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಕಿಡ್ನ್ಯಾಪ್ ಮಾಡಿ ನೀವು ಸಹಿ ಹಾಕ್ಸ್ಕೊಂಡಿರುವಂಥವ್ರು, ಹೆದರಿಸಿ ಬೆದರಿಸಿ ಸಹಿ ಹಾಕ್ಸ್ಕೊಂಡಿರೋ ಅಂತ ಆರೋಪ. ಆ ಥರದ ವ್ಯವಸ್ಥೆಯಲ್ಲಿ DK ಶಿವಕುಮಾರ್ ಆಗಲಿ, ನಾನಾಗಲಿ, ನಮ್ಮ ಕುಟುಂಬ ಆಗಲಿ ಇಲ್ಲ. ಕುಮಾರಸ್ವಾಮಿಯವರ ಆಸ್ತಿ ಪುರಾವೆಗಳು ಏನಿದೆ ಅನ್ನೋದನ್ನು ಅವರೇ ಒಂದು ಸಾರಿ ತಿರುಗಿಸಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರಲ್ಲಿರೋ ಉಳುಕೇನು ಅಂಥೇಳಿ. ಅವ್ರ ಮನೇಲಿರೋ ಮೊಸರಲ್ಲಿರೋ ದೋಸೆಯಲ್ಲಿರೋ ತೂತನ್ನ ಮುಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ದೋಸೆ ತೂತು ಮುಚ್ಚೋದಿಲ್ಲ, ಕಂಡೇ ಕಾಣಿಸ್ತದೆ. ಅದಕ್ಕೆ ಬೇಕು ಅಂತ ಅಂದಾಗ ಸಮಯ ಬಂದರೆ ಎಲ್ಲವನ್ನು ಕೂಡ ತೋರಿಸೋಣ. ನಿಮ್ಮ ರೀತಿ ನಾವು ಆಸ್ತಿ ಮಾಡಿಲ್ಲ ಸ್ವಾಮಿ, ನೀವು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಕಿಡ್ನ್ಯಾಪ್ ಮಾಡಿ ನೀವು ಸಹಿ ಹಾಕ್ಸ್ಕೊಂಡಿರುವಂಥವ್ರು, ಹೆದರಿಸಿ ಬೆದರಿಸಿ ಸಹಿ ಹಾಕ್ಸ್ಕೊಂಡಿರೋ ಅಂತ ಆರೋಪ. ಆ ಥರದ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ವ್ಯವಸ್ಥೆಯಲ್ಲಿ DK ಶಿವಕುಮಾರ್ ಆಗಲಿ, ನಾನಾಗಲಿ, ನಮ್ಮ ಕುಟುಂಬ ಆಗಲಿ ಇಲ್ಲ. ಕುಮಾರಸ್ವಾಮಿಯವರ ಆಸ್ತಿ ಪುರಾವೆಗಳು ಏನಿದೆ ಅನ್ನೋದನ್ನು ಅವರೇ ಒಂದು ಸಾರಿ ತಿರುಗಿಸಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರಲ್ಲಿರೋ ಉಳುಕೇನು ಅಂಥೇಳಿ. ಅವ್ರ ಮನೇಲಿರೋ ಮೊಸರಲ್ಲಿರೋ ದೋಸೆಯಲ್ಲಿರೋ ತೂತನ್ನ ಮುಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ದೋಸೆ ತೂತು ಮುಚ್ಚೋದಿಲ್ಲ, ಕಂಡೇ ಕಾಣಿಸ್ತದೆ. ಅದಕ್ಕೆ ಬೇಕು ಅಂತ ಅಂದಾಗ ಸಮಯ ಬಂದರೆ ಎಲ್ಲವನ್ನು ಕೂಡ ತೋರಿಸ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನ್ನು ಹೇಳಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು ಅಂತ ದಳಪತಿಗಳು ಕುಮಾರಸ್ವಾಮಿ ನೇರವಾಗಿ ಆರೋಪ ಮಾಡಿದರು. DK ಶಿವಕುಮಾರ್ ವಿರುದ್ಧ ಕೆಲವೊಂದಿಷ್ಟು ಜಮೀನುಗಳನ್ನು ವಶಪಡಿಸುವ ನಿಟ್ಟಿನಲ್ಲಿ ಈ ರೀತಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಮಾಡಿದರು. 1996-97ರಲ್ಲಿ ಆದಂಥ ಘಟನೆ ಇದು. ಮೊದಲ ಬಾರಿಗೆ ನಾನು ಮಾತಾಡ್ತಾ ಇದ್ದೀನಿ, ಈ ಎಲ್ಲ ವಿಚಾರಗಳು ನನಗೆ ಗೊತ್ತಿದೆ, ನನ್ನ ಬಳಿ ಎಲ್ಲ ದಾಖಲೆ ಇದೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ನಿನ್ನೆ ದೇವೇಗೌಡರು ಕೂಡ ಇದೇ ಮಾತನ್ನು ಹೇಳಿದರು. ದೇವೇಗೌಡರು ಕೂಡ ನೇರವಾಗಿ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೇ ಆರೋಪವನ್ನು ಮಾಡಿದರು. ಈಗ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡುವಂಥ DK ಸುರೇಶ್, ಇಂಥ ವ್ಯವಸ್ಥೆಯಲ್ಲಿ ನಾನಾಗಲಿ DCM DK ಶಿವಕುಮಾರ್ ಆಗಲಿ ಯಾರೂ ಕೂಡ ಇಲ್ಲ, ಅವರೇನೋ ಹೇಳ್ತಾ ಇದ್ದಾರೆ, ಆದರೆ ಅವರ ಮನೆಯ ದೋಸೆ ತೂತನ್ನು ಅವ್ರು ಮುಚ್ಚಿಕೊಳ್ಳಿ ಎನ್ನುವಂಥ ಮಾತನ್ನು ಈಗ ಸುರೇಶ್ ಹೇಳ್ತಾ ಇದ್ದಾರೆ. Brought to you by Vigard.